ನಾವು ಮಾಡ್ಲಿಕ್ಕೆ ಆಗಲ್ಲ ಅಧ್ಯಕ್ಷರೇ. ಆಸ್ ಪರ್ ಲಾ ಬರ್ಬೇಕು, ಅದು ಕೊಡ್ತಾ ಇಲ್ಲ. ನನಗೇನಂದ್ರೆ ಒಂದ್ ನಿಮಿಷ ಸರ್, ಸರ್ಕಾರ ಇಷ್ಟೆಲ್ಲ ಪತ್ರ ವ್ಯವಹಾರ ಮಾಡಿ ನಾವು ಹೋಗಿ ಕೊಟ್ಟ ಮೇಲೆ ಅಲ್ಲಿ ಅಧಿಕೃತವಾಗಿ ಉತ್ತರ ಕೊಡ್ತಾರೆ, ಏನ್ ಪ್ರಪೋಸಲ್ ಇಲ್ಲ, ನಿಮ್ ಕಡೆ ಏನು ಬಂದೇ ಇಲ್ಲ ಅಂದ್ರೆ ಇದು ಸುಳ್ಳಲ್ಲ ಅಧ್ಯಕ್ಷರೇ. ಈ ಬೆಳಿಗ್ಗೆ ಏನ್ ಹೇಳಿದ್ರು, ಮೋದಿ ಅವ್ರಿಗೆ ಯಾಕೆ ತರ್ತೀರಾ ಅಂತ. ಮತ್ತೆ ಅನ್ಯಾಯ ಆದ್ರೆ ಅಧ್ಯಕ್ಷರೇ ಮೊನ್ನೆನೂ ಕೂಡ ನಾವು ಪ್ರಯತ್ನ ಮಾಡಿದ್ದೀವಿ. ಮಾನ್ಯ ಅಧ್ಯಕ್ಷ ನಮ್ಮ ಬರೋದಿಲ್ಲ, ಆದ್ರೆ ಲಿಖಿತ ಮೂಲಕ ಕೊಡ್ತಾರಲ್ಲ. ಈಗ ರಾಜ್ಯ ಸರ್ಕಾರದ ಪಾತ್ರ ಏನು ಈ ಸಂದರ್ಭದಲ್ಲಿ ಅಷ್ಟೇ ಅಧ್ಯಕ್ಷರೇ. ಆಮೇಲೆ ಡ್ರಾಟ್ ಮ್ಯಾನ್ಯುಯಲ್ ಪ್ರಕಾರ ಒಂದ್ ನಿಮಿಷ, ಡ್ರಾಟ್ ಮ್ಯಾನ್ಯುಯಲ್ ಪ್ರಕಾರ ಅದು ಆಗ್ಲೇಬೇಕದು. ಅದು ಆಗಿಲ್ಲ, ಆದ್ರೆ ನಾವು ಪ್ರಪೋಸಲ್ ಕಳಿಸಿಲ್ಲ ಅಂತ ಇದು ತಪ್ಪು ಮಾಹಿತಿಗೆ ಹೋಗ್ಬಾರ್ದು. ಸರಿ, ತಾವು ವಿನಂತಿ ಮಾಡಿದ್ದೀರಾ, ಅದಕ್ಕೆಲ್ಲ ದಾಖಲೆಗಳು ಕೊಟ್ಟಿದ್ದೀರಾ. 100 ಇರೋದು 150 ದಿನ ಮಾಡಿ ಅಂತ ಹೇಳಿದ್ದೀರಾ. ನಾನು ಸ್ವಾಗತ ಮಾಡ್ತೀನಿ, ಅದೇನು ಪ್ರಶ್ನೆನೇ ಇಲ್ಲ. ಆದ್ರೆ ನಮ್ಮ ಈಗ ಬರದ ಬಗ್ಗೆ ನೀವು ಕಳಿಸಿರುವಂಥದ್ದು, ಬರದ ಸಂದರ್ಭದಲ್ಲಿ ನೀವು 100 ಇರೋದು 150 ಮಾಡಿ ಅಂತ ಕೇಳಿದ್ದೀರಾ. ನಾನು ಕೂಡ ಹೇಳ್ತಾ ಇದ್ದೀನಿ, ನಮ್ಮ ಸನ್ಮಾನ್ಯ ಕೃಷ್ಣ ಅವ್ರಿಗೆ ಗೊತ್ತು, NDRF ರೂಲ್ಸ್ ಪ್ರಕಾರನೇ ನೀವು ಇಬ್ಬರಿಗೆ, ಕುಟುಂಬದಲ್ಲಿ ಇಬ್ಬರಿಗೆ 30 ದಿನ ಅಥವಾ 60 ದಿನ, ಇನ್ನೂ ಬೇಕಾದ್ರೆ 90 ದಿನ ಎಕ್ಸ್ಟೆಂಡ್ ಮಾಡಕ್ಕೆ ಆ ರೂಲ್ಸ್ ಅಲ್ಲೇ ಇದೆ. NDRF ರೂಲ್ಸ್ ಅಲ್ಲೇ ಮಾಡ್ಬೋದು. ನನ್ನ ಸೆಕ್ಷನ್ ಪೇಜು ಎಲ್ಲ ಓದಿ ಹೇಳಿದ್ದೀನಿ. ಆ ಪೇಜ್ ಯಾವ ಪೇಜ್ ಅಲ್ಲಿ ಇದೆ, ಯಾವ ಸೆಕ್ಷನ್ ಎಲ್ಲ ನಾನು ಸರ್ಕಾರದಿಂದ 561 ಕೋಟಿ ವೇಜ್ ಪೇಮೆಂಟ್ ಬಾಕಿ ಇದೆ. ಈಗ ನೀವು GR ಗೆ ಉದ್ಯೋಗ ಖಾತ್ರಿ ಮಂತ್ರಿಗಳೇ, ಶಿವಲಿಂಗ ನಿಮಿಷ. ಈಗ ಶಿವಲಿಂಗ ಅವ್ರ ನೀವು ಏನ್ ಪ್ರಸ್ತಾವ ಮಾಡಿದೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ 150 ಇದ್ದಂತ ದಿನಗೂಲಿಯ 150 ಮಾಡ್ಬೇಕಂದ್ರೆ ಎಲ್ಲರ ಅಪೇಕ್ಷೆಯಲ್ಲಿ ಇದ್ರು. ಬರಗಾಲ ಇದೆ, ಅದಕ್ಕೊಂದು ಪ್ರೊವಿಷನ್ ಇದೆ, ಅದು ಇವತ್ತಲ್ಲ ನಾಳೆ ಆಗ್ತದೆ ಎಂಬ ಒಂದು ಆಶಾಭಾವನೆಯಲ್ಲಿ ಇದ್ರು. ನಿನ್ನೆ ಲೋಕಸಭೆಗೆ ಉತ್ತರ ಕೊಟ್ಟಿದ್ದಾರೆ, ನಾವು ಅದನ್ನು ಜಾಸ್ತಿ ಮಾಡುದಿಲ್ಲ ಅಂತ ಹೇಳಿದ್ದಾರೆ. ಅದು ಪ್ರಸ್ತಾವನೆ ಬರಲಿಲ್ಲ ಅಂದ್ರೆ ಈಗ ಅದಕ್ಕೆ ಏನು ಪರಿಹಾರ ಹೇಳಿ? ಪ್ರಸ್ತಾವನೆ ಕಳಿಸ್ತೀರಾ? ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಅಂತ ಶಿವಲಿಂಗೇಗೌಡರ ಪ್ರಶ್ನೆ. ಅದೇ ರಾಜ್ಯ ಸರ್ಕಾರವೇ ಪ್ರಸ್ತಾವನೆ ಕಳಿಸ್ತೀರಾ, ಏನ್ ಮಾಡ್ತೀರಿ? ಪ್ರಸ್ತಾವನೆ ಕಳಿಸಬಹುದು, ಹೇಳಿ ಮತ್ತೆ ಪ್ರಸ್ತಾವನೆ ಕಳಿಸ್ತೇವೆ ಅಂತ ಹೇಳಿ. ದಯವಿಟ್ಟು ಕಾನೂನು ಏನಂತ ತಿಳ್ಕೊಂಡು ನೀವು ಚೀರಾಡಿದ್ರೆ ಓಕೆ. ನಾವು ಕೊಟ್ಟಿರೋದನ್ನ ನೀವು ತಿರಸ್ಕಾರ ಮಾಡ್ಬಿಟ್ಟು ಕೊಟ್ಟೇ ಇಲ್ಲ ಅಂತ ಇದ್ರಲ್ಲ, ಪ್ರಿಯಾಂಕ್ ಅವರಲ್ಲ, ಡೆಲ್ಲಿಯಲ್ಲಿ ನಮ್ ಚೌಕಟ್ಟಿನಲ್ಲಿ ಬರೋದೇ ಇಷ್ಟು. ಅದು ಮತ್ತೆ ಕಾನೂನೇ ಗೊತ್ತಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ಈಗ ಸರ್ಕಾರದ ಗೊತ್ತಿರೋರಿಗೆ ನಾವು ಗೊತ್ತಿರ್ಲಾರ್ದವರಿಗೆ ತಿಳಿದು ಹೇಳ್ಬಹುದು. ಈ ಜಾಣ್ಮೆಯಿಂದ ಗೊತ್ತಿದ್ದು ನಿಮ್ಮ ಜವಾಬ್ದಾರಿಗೇನು ಮತ್ತೆ ರಿಮೈಂಡ್ ಮಾಡುದು ಅಷ್ಟೇ ಮಾಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.